Day 16, the Pink City, Jaipur. ಇದು ನೋಡ್ರಿ ಪುಷ್ಕರ್ ಸಿಟಿ ಮೇಲ್ಗಡೆ ಏನಿದೆ ಈ ಥರ ಫುಲ್ ಹೆವಿ ಅಂದರೆ ಹೆವಿ ರೇನ್ ಅದ. ಆ ಸೈಡ್ ನೋಡ್ಬೋದು ಜಸ್ಟ್ ಅಲ್ಲಿ ಯಾವ್ದಲ್ಲ ಅದೇ ಗುಡಿ. ಸೊ ಆ ಗುಡಿನ ನಮಗೆ ಕಾಣಕತ್ತಿಲ್ಲ ಅದಲ್ಲ, ಅದರಿಂದ ಗುಡಿ ಅದ. ಏನೋ ಬರೀ ಒಂದು 300 ಮೀಟ್ರಿನ ಇರ್ಬೋದು ಅಷ್ಟೇ. ಇಲ್ಲಿ ನಿಮಗೆ ಲೇಕ್ ಕಾಣ್ತದೆ, ಇಲ್ಲಿ ಬೇಕಾದ್ರೆ ನೋಡ್ಬೋದು. ಇದು ಲೇಕ್. ಸೊ ಈ ಥರ ಹೆವಿ ಮಳೆ ಅದ. ರೆಡಿಯಾಗಿ ನಿಂತೀನಿ ಆಲ್ರೆಡಿ ನಾನು. ಸೊ ವಿತ್ ರೇಂಜ್ ಜಾಕೆಟ್ ಆ್ಯಂಡ್ ಆಲ್. ಬಟ್ ಅಂದ್ರೂ ಇದು ನಮಗೆ ಇಲ್ಲಿ ಹೋಗ್ಲಕ್ಕೆ ಬಿಡ್ಲಾಕತ್ತಿಲ್ಲ, ಇದಿಷ್ಟು ಹೆವಿ ಮಳೆ ಅದ. ಶೂಸ್ ಕಾಲಾಗಿ ಒಂದು ಅಂಜ್ಲಾಕೈತಿ ಅಷ್ಟೇ, ಏನಿಲ್ಲ. ಶೂಸ್ನೇ ನೀರು ಹೊಂಟವ, ಯಾಕಂದರೆ 140 ಕಿಲೋಮೀಟರ್ ಸಮಥಿಂಗ್ ಅದ. ಬಟ್ 3 ಅವರ್ ಜರ್ನಿ ತೋರಿಸ್ತಾಗ್ತದೆ ನನಗಿಲ್ಲಿ. ನೋಡಮ್ ಸೊ ಏನೇನು ಮಾಡ್ತೀವಿ ಏನಿಲ್ಲ ಅಂತ. 9 ಬಿಟ್ರೆ ಆಲ್ಮೋಸ್ಟ್ 12 ತನಕ ಹೋಗ್ತೀವಿ ನಾವು. ಸೊ ಒಂದು ಸ್ವಲ್ಪ 9:30 ಆದ್ರೂ ಕವರ್ ಮಾಡ್ತೀವಿ. ಐವಿ ಅದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಈಗ ನೋಡ್ಬೋದು 9:15 ಆಗಿದೆ ಟೈಮ್. ಇಲ್ಲಿ ನಿಂದ್ರಿಸೀನಿ. ಈಗ ಇಲ್ಲಿ ಒಂದು ವಿವಾದ ನೋಡ್ರಿ. ಇದು ಇಲ್ಲಿ ಪಾಪ ಇವರು ರೈಡರ್ಸ್ ಬಂದಾರ. ಇವ್ರದ್ದೊಂದು ಗಾಡಿ ಇದಾಗದ. ಯಾಕಂದರೆ ಇಲ್ಲ ನೋಡ್ಗ ಒಂದು ಏನಿಲ್ಲ ಅಂದರೆ ಅರ್ಧ ಗಾಡಿ ಮುಗಿಸ್ತವೆ ಕೆಳಗೆ. ಈಗ ಒಂದು ಯಾವ್ದಾರ ಗಾಡಿ ಅಥವಾ ಕಾರ್ ಬಂದರೆ ತೋರಿಸ್ತೀನಿ ನಿಮಗೆ ಇದು ಏನು ಹೆಂಗೆ ಅದಂತೇಳಿ. ಫುಲ್ ಹೆವಿ ಅಂದರೆ ಹೆವಿ ಇದಾವ. ಇದೇ ಥರ 3-4 ಕಡೆ ಅವ. ಈಗ ಅಲ್ಲಿ ನೋಡ್ರಿ ಅದೊಂದು ಕಾರ್ ಹೊಂಟದ. ಈಗ ಅದು ಎಷ್ಟು ಒಳಗೆ ಹೋಗ್ತೀವಿ ನೋಡಿ ಈಗ ದಾರಿ ಅಂತೇಳಿ. ಸೊ ಈಗ ನೋಡ್ಬೋದು ಅಣ್ಣ ಒಂದು ಪಾಪ ಕಾರ್ ಅಲ್ಲೇ ನಿಂದ್ರಿಸಿ ನನಗೆ ನೋಡ್ರಿ. ಈಗ ಅದು ಬಂತಂದರೆ ಪೂರ್ತಿ ಕೆಳಗೆ ಹೋಗ್ತದೆ. ಅರ್ಧ ಗಾಡಿನೇ ಮುಳುಗ್ತದೆ. ಕಾರಿನ ಬರ್ರಿ ಹಂಗದ. ಇನ್ನು ಬೈಕಿಂದ ನೋಡ್ಬೇಕು ಹೆಂಗೆ ನೀವು ಏನು ಯೋಚನೆ ಮಾಡ್ತೀರಿ. ಸೊ ನನಗೆ ಚಿಂತೆ ಆಗ್ಯದ ಬರೀ ಜಸ್ಟ್ ನಂದು ಶೂಸಿಂದ ಅಷ್ಟೇ. ಸಲ ಗಾಡಿ ಹೊಡಿತೀನಿ ನೋಡ್ರಿ. ಈ ಗಾಡಿ ನೋಡಿ ಈಗ ಅರ್ಧ ಮುಳುಗ್ತದೆ. ರೋಡವ. ಸೊ ಸಿಗಮಂತ ಆಮೇಲೆ ಸ್ಟೇ ಟ್ಯೂನ್ಡ್ ಬಾಯ್ ಆ್ಯಂಡ್ ಸಿ ಯು ಸೂನ್. ನೋಡ್ಬೋದು ಮಳೆ ಹೆಂಗಿನ ಕಂಟಿನ್ಯೂ ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿ. ಮುಂದೆ ನನಗೆ ರೋಡ್ ವಿಸಿಬಲ್ ಇಲ್ಲ, ಆ ರೇಂಜಿಗೆ ಮಳೆ ಬಿಡ್ಲಿಕ್ಕತ್ತದ. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಶೂಸ್ದಾಗ ನೀರು ಹೊಂಟದ. ಯಾಕಂದರೆ ಇದು ಹಿಂಗೆ ಹಾಕೊಂಡ್ಮೇಲೆ ಈಗ ಇದೆಲ್ಲ ಪರ್ಫೆಕ್ಟ್ ಅನ್ನಿಸ್ತದ. ಬಟ್ ಹಿಂಗೆ ಮ್ಯಾಲೆ ಹೋಯ್ತಪ್ಪ ಅಂತಂದರೆ ಕುಂತಾಗ ಇದು ಮ್ಯಾಲೆ ಹೊಂಟದ ಪ್ಯಾಂಟ್. ಸೊ ಹಂಗಾಗಿ ಅದರ ನೀರು ರೈನ್ ಜಾಕೆಟಿನ ನೀರು ಏನದ ಶೂಸ್ನಾಗ ಹೋಗ್ಲಾಕತ್ತವು. ಸೊ ನಾನೀಗ ಶೂಸ್ ಕವರ್ ನೋಡ್ಬೇಕಾರೆ ಅಂದರೆ ಆ್ಯಕ್ಚುಲಿ ನೋಡ್ಲಾಕತ್ತೀನಿ ಸಿಗೋವಲ್ತು ನನಗೆ. ಈ ರೇಂಜಿಗೆ ಹೆವಿ ಅಂದರೆ ಹೆವಿ ಮಳೆ ಅದ. ಒಟ್ಟು ಮುಂದೂ ಏನು ಕಾಣವಲ್ತು. ಆ ರೇಂಜಿಗೆ ಫುಲ್ ವಿಷನ್ ಬ್ಲಾಕ್ ಆಗತ್ತದ ನಂದು. ಹಂಗಾಗಿ ಒಂದು 20 ಕಿಲೋಮೀಟ್ರ್ ಏನೋ 20-25 ಕಿಲೋಮೀಟ್ರ್ ಮ್ಯಾಲೆ ಬಂದೆ ನಾನು ಇಷ್ಟೇ. ಈಗ ನೋಡಿ ಬಂದೆ 120 ಕಿಲೋಮೀಟ್ರ್ ಅದ. ಈ ರೇಂಜಿಗೆ ಮಳೆ ಹೊಡ್ಲಿಕ್ಕತ್ತದ. ಸೊ ನಿಂತೀನಿ ಒಂದು ಸ್ವಲ್ಪ. ಮತ್ತೆ ಏನಾದರೂ ಲೈಟಾಗಿ ನಿಂತಿತ್ತಪ್ಪ ಅಂತಂದರೆ ಹೋಗ್ಬೇಕು ಜೈಪುರ್ ಕಡೆಗೆ. ಸೊ ನೋಡಮ್ಮ ಏನಾಗ್ತದೆ ಏನಿಲ್ಲ ಅಂತೇಳಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇದಕ್ಕಂತಾರೆ ನೋಡಪ್ಪ ಗಾಂಡ್ ಗಾಬರಿ ಮಳೆ ಅಂತೇಳಿ. ಗಾಂಡ್ ಗಾಬರಿ ಆಲಾಗತ್ತದ ನೋಡಿ ಮಳೆ ಗಂಜಿ ಫುಲ್ 16 ಆಲಾಗತ್ತದ. ತಮ್ಮ ಬಗ್ಸಾಕತ್ತಿದ್ದ ನನಗೆ ಏನಂತ ನಡಿಪ ಗೋಷ್ಠಿ ಇದಕ್ಕೆ ಹೋಗಮ್ಮ ಯಾವುದು ಮಾನ್ಸೂನ್ ರೈಡ್ ಹೋಗಮ್ಮ ಅಂತ. ಸೊ ಮಾನ್ಸೂನ್ ರೈಡ್ ತಮ್ಮ ಮಾಡವಲ್ಲ, ನಾ ಮಾಡ್ಲಾಕತ್ತೀನಿ. ನಾ ಅನ್ಕೊಂಡಿದ್ದೆ ಏನಪ್ಪ ನನಗೆ ಮಹಾರಾಷ್ಟ್ರ ಆಮೇಲೆ ಗುಜರಾತ್ ತಪ್ಸ್ಕೊಂಬಿಟ್ಟೆ. ಸೊ ಮಳೆ ಏನು ಸಿಗಂಗಿಲ್ಲ ಬಿಡಿ. ಈಗ ನೆಕ್ಸ್ಟ್ ರಾಜಸ್ಥಾನ ಅಂತ ಆರಾಮ್ಸೆ ಮುಗಿದ. ಇನ್ ಕೇಸ್ ಸಿಕ್ಕರೆ ನನಗೆ ಡೆಲ್ಲಿ ಸಿಗ್ತದೆ ಅಂತ ನಾ ಅಂದ್ಕೊಂಡಿದ್ದೆ ಕರೆ ಅಂದರೆ ಆ್ಯಕ್ಚುಲಿ. ಸೊ ಡೆಲ್ಲಿ ಅಲ್ಲ, ರಾಜಸ್ಥಾನದಾಗೆ ಹೆವಿ ಅಂದರೆ ಹೆವಿ ಮಳೆ ಬಿಡ್ಲಿಕ್ಕೆ. ಮೊನ್ನೆ ನೋಡಿರ್ಬೋದು ಉದಯಪುರ ಹತ್ರ ಉದಯಪುರದಿಂದ ಬರ್ಬೇಕಾದ್ರೆ ಆ ರೇಂಜಲ್ಲಿ ಮಳೆ ಇತ್ತು. ಈಗಲೂ ಇಲ್ಲಿ ಈ ಥರ ಮಳೆ ಅದ ಪುಷ್ಕರಿಂದ. ನಿನ್ನೆ ಒಂದಿನ ವೇಸ್ಟ್ ಆಯ್ತು ಪೂರ್ತಿ. ಏನೋ ಬಿಡೋಪ್ಪ ಕರೆಕ್ಟ್ ಆಯ್ತು. ಅಟ್ಲೀಸ್ಟ್ ಬೆಳಗ್ಗೆ ಹೋಗಿ 2 ದಿನ ನೋಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಪ್ಲ್ಯಾನಲ್ಲಿ ನಾನಿದೆ. ಏನಂದರೆ ಇವತ್ತು ಹೋಗಿ 11-12 ತನಕ ನಾನು ಜೈಪುರ್ ರೀಚ್ ಆದರೆ ಅಲ್ಲಿಂದ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಕೊಂಡು ಈಗ ಸುತ್ತಾಡೋಕೆ ಹೋಗಿ ಸಾಯಂಕಾಲ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಮಸ್ತ್ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಉಳಿದ್ರೆ ಪ್ಲೇಸ್ಗಳೆಲ್ಲ ನೋಡ್ಕೊಂಡು 11-12 ಕಡೆ ಜೈಪುರ್ ಕಡೆ ಆಗ್ರಾ ಕಡೆ ಹೋಗ್ಬೇಕಂತಿತ್ತು ನಂದು. ಆಗ್ರಾ ಒಂದು ನೋಡ್ಕೊಂಡು ಮಥುರಾ ಇಲ್ಲಪ್ಪ ಅಂತಂದರೆ ಬೃಂದಾವನ್ ಕಡೆ ಹೋಗಿ ಸ್ಟೇ ಮಾಡ್ಬೇಕಂತಿತ್ತು. ನೋಡಿರಿ ಈ ಥರ ಎಲ್ಲ ಪ್ಲ್ಯಾನ್ ಇತ್ತು. ಎಲ್ಲ ಮಳೆ ಗಾಬರಿ ಮಾಡ್ಲಾಗತ್ತದ. ಸೊ ನೋಡಮ್ ಏನಾಗುತ್ತೆ ಏನಿಲ್ಲ ಅಂತೇಳಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಫೈನಲಿ ಈಗ ನಾವು ಬಂದ್ವಿ ರೂಮಿಗೆ ಚೆಕ್ ಇನ್ ಆಗೀನಿ. ಸೊ
ಸೊ ಎಷ್ಟಂದರೆ ಟೈಮ್ ಒಂದಲ್ಲತ್ತದ. ಈಗ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಇಲ್ಲಿಂದ ವಾಪಸ್ ಸೀದಾ ನಾವು ಹೋಗ್ತೀವಿ ಹವಾಮಾಲ್ ಮತ್ತು ಒಂದೆರಡು ಮೂರು ಪ್ಲೇಸ್ಗಳವೆಲ್ಲ. ಸೊ ಅವೆಲ್ಲ ಆಗ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಸೊ ಈಗ ಫೈನಲಿ ನಾವು ಬಂದಿವಿ ಎಲ್ಲಪ್ಪ ಅಂತಂದರೆ ರಾಜ್ ಮಂದಿರ್. ಇದು ಒಂದು ಥಿಯೇಟ್ರ್. ಸೊ ಇಲ್ಲಿಂದ ಇದೇನು ನಾವು ಎಲ್ಲಿ ಹೋಗ್ತೀವಿ ಅಂದರೆ ಹವಾಮಾಲ್ಗೆ ಹೋಗ್ತೀವಿ. ರಾಜ್ ಮಂದಿರ್ ಹಿಂಗೆ ಅದ, ಇದೊಂದು ಓಲ್ಡ್ ಅದ, ಬಟ್ ಒಳಗೆಲ್ಲ ಮಾಡಿಫೈಡ್ ಅದ. ನಾವು ಒಳಗೆ ಹೋಗಂಗಿಲ್ಲ, ಸುಮ್ಮನೆ ವೇಸ್ಟ್ ಅದ ಅಂತೇಳಿ. ಸೊ ನೋಡ್ಬೋದು, ಇದು ರಾಜ್ ಮಂದಿರ್. ಐ ಥಿಂಕ್ ಓಲ್ಡ್ ಇದ್ದಿರ್ಬೋದು ಇದು. ಪ್ರೆಸೆಂಟಿಗೆ ವಾರ್ 2 ನೋಡ್ತದ. ಇದು ಹವಾಮಾಲ್ ರೋಡ್ ಇದೆ. ಏನಂದರೆ ನೋಡ್ಬೋದು ಎಷ್ಟು ಬ್ಯುಸಿ ಅದ ಅಂತೇಳಿ. ಲೈಕ್ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಂದ್ರೆ ನನಗೆ ಪಾರ್ಕಿಂಗ್ ಸಿಕ್ಕಿಲ್ಲ. ಪಾರ್ಕಿಂಗ್ನು ಜಸ್ಟ್ ಇದು ಹಚ್ಚಿನಲ್ಲಿ ಓನ್ ರಿಸ್ಕ್ ಮೇಲೆ ಹಚ್ಚಿ ಬಂದೀನಿ. ಸೊ ನೋಡಮ್ಮ ಈಗ ಹವಾಮಾಲ್ ಬಲ್ಲಿ ಏನು ಇದೆಲ್ಲ ಒಳಗೆ ಹೋಗ್ಬೇಕಂತ. ಅದೇನು ತಪ್ಪರಿ ನನಗೇನು ಸರಿ ಅನಿಸ್ಲಿಲ್ಲ. ಅದಕ್ಕೆ ಜಸ್ಟ್ ಹೊರಗಿಂದ ಅದೊಂದು ಮಾಲ್ದು ಇದಾದ ಫೋಟೋ ಮೇನ್ ಅದೇ ಫೇಮಸ್. ಸೊ ಹಂಗಾಗಿ ಅದಿಷ್ಟು ನೋಡ್ಕೊಂಡು ಅಲ್ಲಿ ಒಂದು ಫೋಟೋ ಗಿಟ್ಟು ತೊಗೊಂಡು ಬರಮಂತ. ಸೊ ಸ್ಟೇಡಿಯಂ. ಸೊ ಫೈನಲಿ ಇದು ಹವಾಮಾಲ ನೋಡ್ಬೋದು. ಈ ಥರ ಅದ, ಫುಲ್ ರಶ್ ಅಂದ್ರೆ ರಶ್. ರೋಡ್ ನೋಡಿದೆ ಅಂದ್ರೆ ಹುಚ್ಚಿಡ್ತದೆ ನಿಮಗೆ, ಹಂಗೆ ಅದ. ಅಲ್ಲಿ ರೇಂಜಿಗೆ ರಶ್ ಅದ. ಸಿಟಿ ಪ್ಯಾಲೇಸ್ ಆಫ್ ಜೈಪುರ್. ಇದು ನೋಡಪ್ಪ, ದ ಸಿಟಿ ಪ್ಯಾಲೇಸ. ಸೊ ಬಂದೀವಿ ಈಗ ಜೈಪುರಿಗೆ. ಸಿಟಿ ಪ್ಯಾಲೇಸ್ ನೋಡಮ್ಮ ಏನೇನದ ಒಳಗೆ, ಟಿಕೆಟ್ಸ್ ಅದು ಇದು ಅಂತ ಚೆಕ್ ಮಾಡೋಣ. ಸ್ಟೇ ಟ್ಯೂನ್ ಆ್ಯಂಡ್ ಸಿ ಯು. ಇದು ಎಂಟ್ರನ್ಸ್ ಆಫ್ ಇದು ಇವ್ರದ್ದು ಏನಂದರೆ ಜೈಪುರ್ ಕಮಿಷನರ್. ನೋಡ್ಬೋದು ಇಲ್ಲಿ 300 ರೂಪೀಸ್ ಅಡಲ್ಟ್ ಫೀಸ್ ಇದೆ. ಇದು ಎಂಟ್ರಿ ಮ್ಯೂಸಿಯಮ್ದು. ಅಣ್ಣ ಬಾಂಡಲ್ ಇದು ಹೊಡ್ಲಿಕ್ಕತ್ತಾನ. ಸಿಂಹಾಸನ, ಆಮೇಲೆ ಫರ್ನಿಚರ್ಸ್ ಅಂತಪ್ಪ, ಇಂಟೀರಿಯರ್. ಸೊ ಈ ಥರ ಎಲ್ಲ ಇದಾವ. ಇದು ಒಳಗಡೆ ಇದು, ಆಮೇಲೆ ಅವ್ರದ್ದು ಫ್ಲ್ಯಾಗ್ ಇದು ಜೈಪುರ್ದು ಇದು. ಸೊ ಈ ಥರ ಅದ ಪೋರ್ಟ್ ಎಲ್ಲ. ಪ್ರೀತಮ್ ನಿವಾಸ್ ಆ ಕಡೆ ಅಂತ ರೆಸ್ಟೋರೆಂಟ್, ಈ ಕಡೆ ಅದಂತ ಏನೇನು ಅದೇನಿಲ್ಲ ಎಲ್ಲ ಸರ್ಚ್ ಮಾಡ್ಬೇಕು ಸಿಗಮಂತ. ಇವೆಲ್ಲಷ್ಟು ಒಂದಿಷ್ಟೆಲ್ಲ ಇವು ನನಗೇನು ಇದು ಏನೋ ಪ್ರೆಸೆಂಟ್ ನೋಡಿದ್ರೆ ವರ್ತಿಟ್ ಅಂತ ಅನಿಸಿಲ್ಲ. ಸೊ ಈಗ ಆ ಕಡೆ ಏನಾದರೂ ಒಳಗಡೆ ಏನಾದರೂ ಇತ್ತಂದರೆ ಓಕೆ ನೋಡಮಂತ. ಇದಾದಮೇಲೆ ನಾರಾಗರ್ ಫೋರ್ಟ್ ಅಂತೇಳಿ ಅದ. ಸೊ ಆ ಕಡೆ ಹೋಗ್ತೀವಿ. ಫಸ್ಟ್ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು. ಈಗ ಜಸ್ಟ್ ಒಂದು ಸೈಡಿಂದ ಇದಾಗ್ಯದ ಎಂಟ್ರಿದು. ಇದು ಮುಗಿಸ್ಕೊಂಡು ನೋಡಮ್ಮ ಒಳಗಡೆ ಹೋಗ್ತೀವಿ ಏನೇನದ ಅಂತೇಳಿ ಸಿಗಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಸೂನ್. ಇದು ಇವ್ರದ್ದೆಲ್ಲ ಪೋಲೋ ಡ್ರೆಸ್ಸಿಂದು, ಆಮೇಲೆ ಅವೆಲ್ಲ ಗೆದ್ದದ್ದು ಇವ್ರದ್ದೆಲ್ಲ ಡ್ರೆಸ್ಸಸ್. ಇದು ಸರ್ವತೋಭದ್ರ ಅಂತ ಏನು ಗಂಗಾ ಜಲ ಇದು ಮಾಡೋಕ್ಕೆ, ಸ್ಟೋರ್ ಮಾಡೋಕ್ಕೆ ಇದು ಮಾಡ್ತಾರೆ. ಇದು ಸಿಲ್ವರ್ ವೆಸಲ್ಸ್. ಆಮೇಲೆ ಆ ಕಡೆ ಅವ್ರದ್ದು ವಾರ್ ಸಲಕ್ಕೆ ಯೂಸ್ ಮಾಡೋ ಇಕ್ವಿಪ್ಮೆಂಟ್ಸ್. ಇದು ಪೇಂಟಿಂಗ್ ಆ್ಯಂಡ್ ಫೋಟೋಗ್ರಫಿ ಗ್ಯಾಲ್ರಿ ಅಂತ. ಸೊ ಇಲ್ಲಿ ಅದು ಯು ಪಿದೊಬ್ಬ ಯಾರೋ ಇವ ಬಂದನಪ್ಪ, ಸ್ವಾಮೀಜಿ. ಸೊ ಅವನಿಗೆ ಅದು ಸೆಕ್ಯೂರಿಟಿ. ಇದನ್ನೆಲ್ಲ ಉತ್ತರ ಪ್ರದೇಶದ ಇವ್ರು ಬಂದಾರ ಅಂತೇಳಿ. ಸೊ ಅವ್ರ ಸಲಕ್ಕೆ ಇದೆಲ್ಲ ಸೆಕ್ಯೂರಿಟಿ. ಇದೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್, ಆಮೇಲೆ ಇದು ಮಾಡಿರೋದು ಇವೆಲ್ಲ ಸೇವು. ಇದು ಪ್ರೀತಮ್ ಚೌಕ್ ಅಂತ ಒಳಗಿದೆ. ಬಟ್ ಇದು ನಡೆದದ ಎಂಟ್ರಿ ಅವೆಲ್ಲ ಏನು ಮೇ ಬಿ ಬಂದಾಗಿರ್ಬೇಕಂತ ಅನ್ಕೋತೀನಿ. ಸೊ ಇಲ್ಲಿಂದ ವಾಪಸ್ ಏನು ಇದಿಲ್ಲ, ಹಂಗಾಗಿ ವಾಪಸ್ ಹೊಂಟಿವಿ ನಾವು. ಸ್ಟೇ ಟ್ಯೂನ್ಡ್, ಬಾಯ್.
ಸೊ ಆ್ಯಸ್ ಆಫ್ ನನಗೆ ನೋಡಿದ್ರೆ ಈಗ ಇದೇನು ಎಕ್ಸ್ಪ್ಲೋರ್ ಮಾಡಿದೆ ಏನೇನು ಇದೈತಲ್ಲ ಇದೆಲ್ಲ ನೋಡಿದ್ರೆ ಫುಲ್ ವೇಸ್ಟ್ ಆಫ್ ಟೈಮು, ಆಮೇಲೆ ವೇಸ್ಟ್ ಆಫ್ ಅಮೌಂಟ್. ಇದು 300 ರೂಪಾಯಿ ಇದು ಪೂರ್ತಿ ವೇಸ್ಟ್ ಮಾಡಿದ್ವಿ. ಏನಂದರೆ ಲೈಕ್ ನಿನ್ನೆ ನಾನು ಉದಯಪುರದಾಗಲಿ ಅಥವಾ ಜೋಧ್ಪುರ್ನಾಗಲಿ ನೋಡಿದ್ನಲ್ಲ, ಅದಕ್ಕಿಂತ ಇದು ಏನು ಯೂಸ್ ಇಲ್ಲ. ವೇಸ್ಟ್ ಅಂದರೆ ವೇಸ್ಟ್. 10% ಅಷ್ಟೇ ಅದರದ್ದು, ಈಗಿನ ಎಲ್ಲ ಕನ್ಸ್ಟ್ರಕ್ಷನ್ ಅದಂತ. ಸೊ ಹಂಗಾಗಿ ನನ್ನ ಪ್ರಕಾರ ಇದು ವಿಸಿಟಿಂಗ್ ವೇಸ್ಟ್. ಈಗ ಜಂತರ್ ಮಂತರ್ ಇದು ಪ್ಯಾಲೇಸಿಂದ ಎಕ್ಸಾಕ್ಟ್ ನಮ್ಮದು ಹಿಂದೆ ಅದ. ಇದ್ರ ಜೊತೆ ಅದು ಹವಾಮಾಲ್ ನೋಡ್ಬೋದು ನಾವು. ಹವಾಮಾಲ್ ಇಲ್ಲದ್ರೆ ಅಲ್ಲ ನೋಡಿ ಅಂತ. ಸೊ ಇದು ಹವಾಮಾಲ್. ಈ ಥರ ಫುಲ್ ಇದಾದ. ಇದನ್ನು ಪ್ಯಾಲೇಸ್ ಇದ್ರಾಗೆ ಬರ್ತಾ ಮಕ್ಳು ಇದಕ್ಕೊಂದು ಕಡೆಗೆ ಇದು ಮಾಡ್ಕೊಂಡು ಇದ್ರಾಗ ರುಬ್ಲಾಕತ್ತಾರೆ ಇವರು. ಫುಲ್ ಕೆತ್ತಲಾಗಿ ಬಿಡ್ತಾರೆ ಮಕ್ಕಳು ಪೂರ್ತಿ. ಜಾಟ್ಸ್ ಪೂರ್ತಿ ಸ್ವಚ್ಛ ಮಾಡ್ಲಾಕತ್ತಾರೆ ಎಲ್ಲರಿಗೂ. ಈ ಥರ ನೋಡ್ರಿ ಏನಿದೆಲ್ಲ ಇಲ್ಲಿ ಒಂದು ಸುಮ್ಮನೆ ಜಸ್ಟ್ ಒಂದು ಪಾರ್ಕ್ ಇದ್ದಂಗೆ. ನಂಬಲ್ಲಿ ಮಂದಿ ಹಿಂಗೇನ ನಂಬಲ್ಲಿ ತಪ್ಪ ಪೂರ್ತಿ ಹುಚ್ಚಿಡಿಸಿದ್ರು ಮಂದಿ ನಂಬಲ್ಲಿದೆ. ಒಂದು ಸ್ವಲ್ಪ ಇಲ್ಲಿ ಏನೋ ಇದು ಇಟ್ರ ಅಂತೇಳಿ ಅವ ಮಂದಿ ಎಲ್ಲ ಮಳ್ಳಾವು ಇಲ್ಲಿ. ನಾವು ಏನು ಇದು ಮಾಡ್ತಾವೆ ಏನಿಲ್ಲ, ಮೇಂಟೆನೆನ್ಸ್ ಇಲ್ಲ ಏನಿಲ್ಲ. ಸುಮ್ಮನೆ ಇದಕ್ಕೆ ರೊಕ್ಕ ಕೊಡ್ರೆ ಅದಕ್ಕೆ ರೊಕ್ಕ ಕೊಡು ಬರೀ ಕೆತ್ತಾಗಿ ಬಿಡ್ತಾರೆ ಮಕ್ಕಳೆಲ್ಲ ಬರೀ ಇಲ್ಲಿ. ಇದು ಮಿನಿ ಮ್ಯಾಪ್ ಇದು ಇದ್ರದ್ದು ಜಂತರ್ ಮಂತರ್. ನಮ್ಮಲ್ಲಿ ಏನಾರ ಹಿಂಗಿತ್ತಂತಿಕ ನೋವು ಮಕ್ಕಳೆಲ್ಲ ಇಲ್ಲಿ ಕುಂತು ಉಂಡು ತಿಂದು ಮುಂದಿನ ನಂತರ ನಿಮ್ಗೆ ಗೊತ್ತದೆಲ್ಲ. ಸೊ ಹಂಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀರಿ ಅದಕ್ಕೆ. ಇದು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ. ಆಮೇಲೆ ಏನೊಬ್ಬರು ಇದು ಒಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ಹೇಳ್ಬೇಕು ಕೇಳ್ಬೇಕಪ್ಪ ಅಂತಂದರೆ ಅದ್ರದ್ದು ಏನಾದರೂ ಒಂದು ಬೋರ್ಡ್ ಆಗಲಿ ಅಥವಾ ಇನ್ಫಾರ್ಮೇಷನ್ ಇದಾಗಲಿ ಏನಿಟ್ಟಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಓದ್ತಾವೆ ಎಲ್ಲ ಇಲ್ಲಿ ನೋಡ್ತಾವೆ ಹಿಂಗೆ ಫೋಟೋಸ್ ಗೀಟಸ್. ನಾವೇನಾದ್ರು ಗೂಗಲ್ ಮಾಡ್ಕೊಂಡು ಹುಚ್ಚಿರಂಗೆ ಎಲ್ಲ ನೋಡ್ಕೊಂಡು ಇದ್ರದ್ದೆಲ್ಲ ಇದು ಇಷ್ಟು ತಿಳ್ಕೊಂಡು ಒಡೆ ಆಡಕತ್ತೀವಿ ನೋಡಿ ಇಷ್ಟೇ. ಇದು ಜಂತರ್ ಮಂತರ್ದು ಇದು ಏನಪ್ಪ ಅಂತಂದರೆ ಮೇನ್ ಇಂಟೆನ್ಷನ್ ವೆದರ್ ಆಮೇಲೆ ಟೈಮ್ ಅದೇನು ಕ್ಯಾಲ್ಕುಲೇಟ್ ಮಾಡೋ ಸಲಕ್ಕೆ ಯೂಸ್ ಮಾಡ್ತೀರಿ ಇದು ಅವಾಗಿಂದು ಇದು. ಆಮೇಲೆ ಇದ್ರದಾಗ ಒಂದು ಫೋಟೋ ಹಾಕಿರ್ತೀನಿ ನಾನು. ಸೊ ಅದರಲ್ಲಿ ಒಂದು ಬ್ಲೂ ಮ್ಯಾಪ್ ಆಗಿದ್ರದ್ದು. ಇದ್ರ ಮೇಲೆ ಆಲ್ಮೋಸ್ಟ್ ಆಲ್ ಅವರೆಲ್ಲ ಹೆಂಗಂದರೆ ಟೈಮು ವೆದರ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ನೋಡಿ ಇದ್ರ ಮೇಲೆ ಆಲ್ರೆಡಿ ಹಿಂಗೆ ಬರ್ದಾಗ. ಸೊ ಈ ಥರ ಇದು ಮಾಡ್ಕೊಂಡಿರೋದು ಅವರು. ಆಮೇಲೆ ಇದು ಪೂರ್ತಿ ಇದ್ರ ಮೇಲೆ ಏನಂದರೆ ಸೂರ್ಯದ ಯಾವ ಕಡೆ ಹೋಗ್ತಿರ್ತಾನೆ ಇದು ಏನದ, ಆಮೇಲೆ ಯಾವಾಗ ಹಾರಿಜೆಂಟಲ್ಲ ಮತ್ತು ವರ್ಟಿಕಲಾಗಿ ಏನೇನು ನಮ್ದು ಎಷ್ಟೆಷ್ಟು ಡಿಗ್ರಿದಾಗ ನಮ್ದು ಅರ್ತ್ ಮೂವ್ ಆಗ್ಲಾಗತ್ತದ ಅನ್ನೋದು ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡವರು ಇದನ್ನು ಪ್ರೆಡಿಕ್ಟ್ ಮಾಡ್ತಿದ್ರು ವೆದರ್ ಆಗಲಿ ಎಲ್ಲಷ್ಟು. ಸೊ ಅದ್ರ ಸಲಕ್ಕೆ ಇದು ಯೂಸ್ ಮಾಡ್ಯಾರ ಜಂತರ್ ಮಂತರ್. ಈ ಥರ ಇದ್ರದ್ದು ಒಂದು ನಾರ್ಮಲ್ ಬ್ಲೂ ಮ್ಯಾಪ್ ಏನದಲ್ಲ ಅದು ಹಾಕಿರ್ತೀನಿ ಇದ್ರಾಗ. ಸೊ ನೋಡ್ರಿ ಇವೆಲ್ಲ ರಾಶಿಗಳ ಮೇಲೆ ಇದು ಸೆಟೇರಿಯಸ್ ಧನು ರಾಶಿ, ಆಮೇಲೆ ಅಲ್ಲಿ ಸಿಂಹ ರಾಶಿ, ಲಿಯೋ, ಲಿಬ್ರಾ, ಆಮೇಲೆ ಇದೆಲ್ಲ ಈ ಥರ ಹಿಂಗೊಂದು ರಾಶಿಗಳದ್ದು ಇದ್ರ ಮೇಲೆ ಮಾಡ್ಕೊಂಡಿರೋದು ಇವರು. ಎಲ್ಲದಕ್ಕೂ ಒಂದೊಂದು ಥರ ಇದು ಹಾಕ್ಯಾರ ಅವರು. ಇದು ಸ್ಕಾರ್ಪಿಯನ್, ಕ್ಯಾಪ್ರಿಕಾನ್ ಇಲ್ಲ ಈ ಥರ ಒಂದು ಇದು ಮಾಡ್ಕೊಂಡಾರ. ಆಮೇಲೆ ಇದೊಂದು ಮಾಡಲ್, ಅದೊಂದು ಮಾಡಲ್, ಅದು ಟೈಮ್ ಝೋನಲ್ಲಿ ಅದಲ್ಲ, ಅದು ಟೈಮ್ ಝೋನ್ ಇದು ಮಾಡೋ ಸಲಕ್ಕೆ. ಸೊ ಚಲೋ ಅದ, ಬಟ್ ಮೇಂಟೆನೆನ್ಸ್ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ನೋಡಮ್ಮ ಇಲ್ಲಿಂದ ನಾರಾಯಣಗಢ ಫೋರ್ಟ್ ಏನೋ ಅದಲ್ಲ ಅಲ್ಲಿ ಹೋಗ್ಬೇಕಂತದ. ಸೊ ಅದು ಮೇ ಬಿ ವೇಸ್ಟ್ ಅಂತ ನನಗೆ ಅನ್ಸಕತ್ತದ ಗೂಗಲ್ ಸ್ಟೇಟಸ್ ಅವೆಲ್ಲ ನೋಡಿದ್ರೆ. ನೋಡಮ್ಮ ಏನು ಮಾಡ್ತೀವಂತ ಸಿಗೋಣ ಅಂತ. ಇದು ಬಿರಿಯಾನಿ ಆರ್ಡ್ರ್ ಮಾಡೀವಿ. ಈಗ ಟೈಮ್ 5 ಆಗಿದೆ ಆ್ಯಕ್ಚುಲಿ. ಇದಿಷ್ಟು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಹೊರಗೆ ನೋಡ್ಬೇಕು, ತಿರುಗಾಡಕ್ಕೆ ಹೋಗ್ಬೇಕಂತದ. ಇವತ್ತು ಕರೆ ಅಂದರೆ ಜೈಪುರ್ ವೇಸ್ಟ್ ಅಂತಲೇ ಫೀಲ್ ಬರೋದು ನನಗೆ. ನಾನು ತಿರುಗಾಡಿ ಏನು ಉಪಯೋಗ ಇಲ್ಲ ಅನ್ನಂಗೆ ಅದ. ಬಟ್ ನೋಡಮ್ಮ ಬೇರೆ ಒಂದಿಷ್ಟು ದಿನ ಈ ಕಡೆ ಬೇರೆ ಪ್ಲೇಸಸ್ ಅವ, ಅವಿಸ್ ಹೋಗ್ತೀವಿ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಸಿ. ಸೊ ಇದಾದಲ್ಲ, ಇದು ಪತ್ರಿಕಾ ಗೇಟ್ ಅಂತೇಳಿ. ಇದು ಬೇಕಂತ ಈವ್ನಿಂಗ್ ಬರ್ಬೇಕಂತೇಳಿ ನಾನು ಬಿಟ್ಟಿದ್ದೆ. ಆ್ಯಕ್ಚುಲಿ ನನಗೆ ಬರೋಕ್ಕೆ ಮನಸ್ಸು ಇರಲಿಲ್ಲ ಈ ಕಡೆ ಸೈಡ್. ಇದು ಪತ್ರಿಕಾ ಗೇಟ್, ಆ ಕಡೆ ಸೈಡಿಂದ ಯಾವುದೋ ಇನ್ನೊಂದು ಬೇರೆ ಗೇಟ್ ಅದ. ಆ ಗೇಟ್ ಹೆಸರನ್ನ ಮೆನ್ಷನ್ ಮಾಡಿರ್ತೀನಿ ಇದ್ರಾಗ. ಏನಪ್ಪ ಅಂತಂದರೆ ಒಂದು ಸೆಕೆಂಡ್, ಯಾವ ಗೇಟ್ ಅಂದರೆ ಅದು
ತೋರನ್ ದ್ವಾರ ಅಂತೇಳಿ ಅದು ಇದ್ರದ್ದು ಅಪೋಸಿಟ್ ಸೈಡ್, ಆ ಸೈಡ್ ಅದಲ್ಲ, ಎಕ್ಸಾಕ್ಟ್ ಒಳಗೆ ಕಾಣುತ್ತಲ್ಲ ಅದೇ. ಸೊ ಇಲ್ಲಿ ಅದೇನೋ ಆಡಾಕತ್ತಾರ ಅವರು, ಅದೇನೋ ಸಾಂಗ್ ಇದು ಪ್ರೋಗ್ರಾಮ್ ಮಾಡ್ಲಾಕತ್ತಾರ. ಇದು ಪತ್ರಿಕಾ ಗೇಟ್ ಅಂತೇಳಿ ಇದು ಒಂದು ನೋಡೋ ಪ್ಲೇಸ್ ಅದ, ಬಟ್ ಸಾಯಂಕಾಲ ನೋಡ್ಬೇಕು. ಇದು ಒಂದು ತೋರನ್ ದ್ವಾರ ಅಂತ ಹೇಳೋದಲ್ಲ, ಅದು ಆ ಸೈಡ್ ಇರ್ತದ. ಸೊ ನೋಡ್ಬೋದು ಈಗ ನಾವಿಲ್ಲಿ ಇದ್ರ ಬಲ್ಲಿ. ಸೊ ಇದು ಯಾಕೆ ಬಂದಿನಪ್ಪ ಅಂದರೆ, ನಂದು ಅದೊಂದು ಕ್ಲ್ಯಾಂಪ್ ಒಂದು ಮಾಡ್ಬೇಕಂತ ಕೇಶನ್ ಬಂದಿದ್ದೆ, ಬಟ್ ಅದು ಬೈಕರ್ಸ್ ಇದ್ರಾಗ ಅದೇನಿಲ್ಲ ಅಂತಂದ್ರೆ ಅವರು. ಹಂಗಾಗಿ ಈಗ ಇನ್ನೊಂದು ಕಡೆ ನೋಡಕ್ಕೆ ಹೊಂಟೀನಿ. ಸೊ ಇದು ಪತ್ರಿಕಾ ಗೇಟ್. ಸೊ ಬಾಯ್ ಆ್ಯಂಡ್ ಸಿ ಯು ಸೂನ್. ಇದು ಜವಾಹರ್ ಸರ್ಕಲ್ ಅಂತೇಳಿ, ಅಂದರೆ ಇದು ಪೂರ್ತಿ ಸರ್ಕಲ್ ತುಂಬ ಇದೇ ಥರ ಫುಲ್ ಲೈಟಿಂಗ್ಸ್, ಆಮೇಲೆ ಈ ಥರ ಕಲ್ಚರ್ ಇದೆಲ್ಲ ಅದ. ಸೊ ನೋಡ್ಬೋದು ಇಲ್ಲೆಲ್ಲ ರಾತ್ರಿ ಎಲ್ಲ ಬರೀ ಹಿಂಗೆ ಬರೀ ಶೂಟಿಂಗ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡೋದು ಅಂತೇಳಿ. ಇದು ಇಷ್ಟೇ ಫೇಮಸ್ ನೋಡೋಕೈತಿ ಜೈಪುರ್ನಾಗ. ಇದು ಬೈಪಾಸ್ ಅದು ಕರೆ ಅಂದರೆ ಈ ಸೈಡ್ ಏರ್ಪೋರ್ಟ್ ರೋಡ್ ಇದು. ಸೊ ಹೋಗಮಂತ ನಾವು ಆ ಸೈಡ್ ಸಿಗಮಂತ ಬಾಯ್. ಟೈಮ್ 11 ಆಗ್ಯದ. ಸೊ ಇವತ್ತು ನಮ್ಮದು ಡೇ ಏನಂದರೆ ಎಂಡ್ ಮಾಡೋಕ್ಕೆ ಬಂದೀವಿ. ಇದೇನಂದರೆ KFCಯಿಂದ ಆರ್ಡ್ರ್ ಮಾಡಿರೋದು. ಇದಿಷ್ಟು ತಿಂದು ಮಸ್ತ್ ನೀರು ಕುಡ್ದು ಮಲ್ಕೋಬೇಕು. ಸೊ ನೋಡ್ಬೇಕು ನಾಳೆ ಯಾವಾಗ ಬಿಡ್ಬೇಕು ಯಾವಾಗಿಲ್ಲ ಅಂತೇಳಿ. ಸೊ ನಾಳೆ ಇಲ್ಲಿಂದ ತಾಜ್ ಮಹಲ್ ದ ಸೈನ್ ಆಫ್ ಲವ್ ಅಂತ. ಸೊ ಹೋಗಮ್ ನಾಳೆ ಅಲ್ಲಿಗೆ ಸಿಗಮಂತ. ಸ್ಟೇ ಟ್ಯೂನ್ಡ್. ಬಾಯ್.